ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಆಮೇಲೆ ತುಂಬ ಬೇಗನೆ ಹಾಕಿ ಮುಗಿಸ್ಬೋದು ಈ ಡಿಸೈನ್ನ. ನಿಮಗೆ ಆರ್ಚ್ಗಳನ್ನು ಜಾಸ್ತಿ ಬರೋದಿಲ್ಲ, ಆಮೇಲೆ ಕುಚ್ಚು ಜಾಸ್ತಿ ಬರೋದಿಲ್ಲ. ಸ್ವಲ್ಪ ಬ್ರಾಡ್ ಇರುತ್ತೆ ಡಿಸೈನು. ಫಸ್ಟ್ ನಾನು ಈ ಸಲ 7 ಎಳೆ ದಾರ ತೊಗೋತಾ ಇದ್ದೀನಿ. 7 ಎಳೆ ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ ಚೈನ್ಸ್ ಹಾಕೋಣ. ನಾನಿಲ್ಲಿ ಕುಚ್ಚಿಗೆ 4 ಚೈನ್ಸ್ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ 5 ಚೈನ್ ಕೂಡ ಹಾಕೋಬೋದು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಈಗ 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಎಲ್ಲಿಗೆ ಬರುತ್ತೆ ಸ್ಲ್ಯಾಂಟಿಂಗ್ ಆಗಿ ನೋಡಿಕೊಂಡು ಅಲ್ಲಿಗೆ ಸೀರೆಗೆ ನಿಡಲ್ ಹಾಕಿ ದಾರ ತರಬೇಕು. ನಿಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ಅದಾದಮೇಲೆ 2 ಚೈನ್ಸ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ಡಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಅದ್ರ ಕೆಳಗಡೆ ಈ ರೀತಿ ಹೋಗಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಮತ್ತೆ ಒಂದು ಡಬಲ್ ಕ್ರೋಶ ಕಂಬ, ಮತ್ತೆ ನಿಡಲ್ ಮೇಲೆ ದಾರ ಸುತ್ತಬೇಕು. ಸೇಮ್ ನಾವೇನು ಸೀರೆಗೆ ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಅದರ ಕೆಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶಗಳನ್ನ ಮಾಡಬೇಕು. ಟೋಟಲಾಗಿ ಇಲ್ಲಿ ನಾನು 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಅದು 2 ಚೈನ್ ಹಾಕಿದ್ದೀವಲ್ಲ ಅದು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದರೆ ಟೋಟಲಾಗಿ 5 ಕಂಬಗಳಾಗುತ್ತೆ. ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಆಸೆ ದೊಡ್ಡದು ಬೇಕಂದರೆ ಇನ್ನೊಂದು ಅಥವಾ 2 ಕಂಬಗಳನ್ನ ಮಾಡ್ಕೊಳ್ಳಿ. ನಾನಿಲ್ಲಿ 4 ಕಂಬ ಮಾಡಿದ್ದೀನಿ. ಟೋಟಲಾಗಿ 5 ಕಂಬ ಆಗುತ್ತೆ. ಈಗ ನೆಕ್ಸ್ಟ್ ಅದನ್ನ ಡೈರೆಕ್ಟಾಗಿ ಲಾಕ್ ಮಾಡಬಾರ್ದು. ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ ರೀತಿ ಇದು ಕೂಡ ಸ್ಲ್ಯಾಂಟಿಂಗ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ನೋಡಿಕೊಂಡು ನಿಡಲ್ ಹಾಕಿ ದಾರ ತರಬೇಕು. ನಿಡಲ್ ಮೇಲೆ 4 ದಾರ ಇರುತ್ತೆ. 2 ದಾರನ ಒಂದು ಸತಿ ತೆಗೀರಿ, ಮತ್ತೆ 2 ದಾರ ಒಂದು ಸತಿ ತೆಗೀರಿ, ಮತ್ತೆ 2 ದಾರ ಒಂದು ಸತಿ, ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಆಮೇಲೆ 3 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ತ್ರಿಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಅದರ ಕೆಳಗಡೆ ಇಲ್ಲಿ ಸ್ಪೇಸ್ ಇದೆಯಲ್ಲ ಅಲ್ಲಿ ನಿಡಲ್ ಹಾಕಿ ದಾರ ತರಬೇಕು. ನಿಡಲ್ ಮೇಲೆ 2 ದಾರ ಇರುತ್ತೆ, 3 ದಾರ ಇರುತ್ತೆ. 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ, ಒಂದು ಡಬಲ್ ಕ್ರೋಶ ಕಂಬ ಮಾಡಿ 3 ಚೈನ್ ಹಾಕಿ ಈಗೇನು ಕಂಬ ಮಾಡಿದ್ವಲ್ಲ ಆ ಕಂಬದ ಹಿಂದೆ ಹೋಗಿ ದಾರ ತಂದು ಈ 3 ಚೈನ್ನ ಲಾಕ್ ಮಾಡಬೇಕು. 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಒಂದು ಪಿಕೋಟ್ ಆಯಿತು. ಈಗ ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಅದೇ ತ್ರಿಬಲ್ ಕ್ರೋಶ ಕಂಬದ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಅದಾದಮೇಲೆ 3 ಚೈನ್ ಹಾಕಿ ಆ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಈ ಡಿಸೈನ್ಗೆ ಪಿಕೋಟ್ ಅಂತ ಹೇಳ್ತಾರೆ. ಇಲ್ಲಿ ನಾನು ಕಂಟಿನ್ಯೂ ಆಗಿ ಪಿಕೋಟ್ಸ್ಗಳನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 4 ಪಿಕೋಟ್ಸ್ಗಳನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ 4 ಅಥವಾ 5 ಈ ರೀತಿ ಹಾಕೋಬೋದು. ನಾನಿಲ್ಲಿ 4 ಪಿಕೋಟ್ಸ್ ಹಾಕ್ತಾಯಿದ್ದೀನಿ. ತುಂಬಾ ಈಸಿ ಇದೆ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ನ. ಯಾವುದೇ ರೀತಿ ಟಫ್ ಇಲ್ಲ, ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ಜಸ್ಟ್ 1 to 2 ಅವರ್ಸ್ ಒಳಗಡೆ ನೀವು ಈ ಡಿಸೈನ್ನ ಹಾಕಿ ಮುಗಿಸ್ಬೋದು. ಹೊಸಬರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಡಿಸೈನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಹೇಗಿದೆ ಡಿಸೈನ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಕಂಟಿನ್ಯೂ 4 ಪಿಕೋಟ್ಸ್ಗಳನ್ನ ಹಾಕೋತಾ ಇದ್ದೀನಿ. 4ನೇ ಪಿಕೋಟ್ ಹಾಕಿದ್ಮೇಲೆ ಇದನ್ನು ಕೂಡ ನೀವು ಡೈರೆಕ್ಟಾಗಿ ಲಾಕ್ ಮಾಡಬಾರ್ದು. ಈಗ 4 ಪಿಕೋಟ್ ಹಾಕಿದ್ದೀನಿ. ಈಗ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ಡಿಸೈನ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ 1 ಪಾಯಿಂಟು ಮುಂದ್ಗಡೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದಕ್ಕಿಂತ ಒಂದು ಸ್ವಲ್ಪ ಮುಂದೆ ಲಾಕ್ ಮಾಡ್ಕೊಳ್ಳಿ. ಅಂದರೆ ಅದು ಸ್ಲ್ಯಾಂಟಿಂಗ್ ಆಗೇ ಬರುತ್ತೆ. ಅಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಅದಾದಮೇಲೆ 2 ಚೈನ್ ಹಾಕಿ ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ನಾವೇನು ಸೀರೆಗೆ ಡಬಲ್ ಕ್ರೋಶ ಮಾಡಿದ್ವಲ್ಲ ಅದರ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಇಲ್ಲೂ ಕೂಡ 4 ಡಬಲ್ ಕ್ರೋಶಗಳನ್ನ ಮಾಡಬೇಕು. ನಾವು ಫಸ್ಟ್ ಏನು ಪುಟ್ಟದ ಆರ್ಚ್ ಮಾಡಿದ್ದೀವಲ್ಲ ಅದೇ ಆರ್ಚ್ನ ಇನ್ನೊಂದು ಇಲ್ಲಿ ಮಾಡಬೇಕು ಎಂಡಲ್ಲಿ. ಅಂದರೆ ಆ ಸೈಡ್ ಈ ಸೈಡ್ ಪುಟ್ಟ ಆರ್ಚು, ಮಧ್ಯದಲ್ಲಿ ಒಂದು ಬಿಗ್ ಸೈಜ್ ಆರ್ಚು ಬರುತ್ತೆ. ನಿಮ್ಗೆ ಈ ರೀತಿ ಕಾಣಿಸುತ್ತೆ ಇದು ಡಿಸೈನ್. ಇಲ್ಲಿ ನೋಡ್ಬೋದು, ಇದು ಪುಟ್ಟ ಆರ್ಚು, ಇದು ಪುಟ್ಟ ಆರ್ಚು, ಇದೊಂದು ಮಧ್ಯದಲ್ಲಿ ಒಂದು ಸ್ವಲ್ಪ ಬಿಗ್ ಆರ್ಚು. ಇದನ್ನ 4 ಡಬಲ್ ಕ್ರೋಶ ಕಂಬ ಹಾಕಿದ್ಮೇಲೆ ಡಿಸೈನ್ನ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ನೋಡಿ ಅಲ್ಲಿಗೆ ಒಂದು ಸತಿ ಲಾಕ್ ಮಾಡಿ. ಸೀರೆಗೆ ಲಾಕ್ ಮಾಡಿದ್ಮೇಲೆ ನಿಮಗೆ ಇದು ಒಂದು ಆರ್ಚು, ಇದಿಷ್ಟು ಕಂಪ್ಲೀಟಾಗಿ. ಈಗ ನೆಕ್ಸ್ಟ್ ಮತ್ತೆ ಕುಚ್ಚು ಕಟ್ಟೋಕ್ಕೆ ಸ್ಪೇಸ್ ಬಿಡೋಣ. 4 ಚೈನ್ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಕುಚ್ಚಿಗೆ. 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಸ್ಟ್ರೇಟಾಗಿ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ಇದೇ ರೀತಿ ಆರ್ಚ್ನ ಹಾಕ್ಕೊಂಡು ಹೋಗಬೇಕು. ಫಸ್ಟ್ 1 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸ್ಲ್ಯಾಂಟಿಂಗ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಿಡಲ್ ಹಾಕಿ ದಾರ ತರಬೇಕು. ತಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಅದಾದಮೇಲೆ 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೀರೆಗೆ ಏನು ಡಬಲ್ ಕ್ರೋಶ ಕಂಬ ಮಾಡಿರ್ತೀವಲ್ಲ ಅದರ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಇಲ್ಲಿ 4 ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ. ನೀವು ಫಸ್ಟ್ ಆರ್ಚಲ್ಲಿ ಎಷ್ಟು ಮಾಡಿರ್ತೀರ ಅಷ್ಟೇ ಕಂಬಗಳನ್ನು ಇಲ್ಲೂ ಕೂಡ ಮಾಡ್ಕೊಳ್ಳಿ. 4 ಕಂಬ ಆದಮೇಲೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಸ್ಲ್ಯಾಂಟಿಂಗ್ ಆಗಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಥವಾ ಸ್ಟ್ರೇಟಾಗಿ ಹಿಂಗೆ ನೋಡಿ 1 ಪಾಯಿಂಟ್ ಮುಂದ್ಗಡೆ
ಸೀರೆಗೆ ನೀಡಲ್ ಹಾಕಿ ದಾರ ತಂದು ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. ಎರಡೆರಡು ದಾರನ 3 ಸರ್ತಿ ತೆಗೆಯೋದಕ್ಕೆ ತ್ರಿಬಲ್ ಕ್ರೋಶೆ ಕಂಬ ಅಂತಾರೆ. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ಮಾಡಿದ ತ್ರಿಬಲ್ ಕ್ರೋಶೆ ಕಂಬ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಕಂಬ ಮಾಡಿದ ಮೇಲೆ 3 ಚೈನ್ ಹಾಕಿ ಆ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಸೊ ಪಿಕೋಟ್ ಡಿಸೈನ್ ಆಗುತ್ತೆ. ನೀವು ಇಲ್ಲಿ ಬೇಕಂದರೆ ಒಂದು ಪಿಕೋಟ್ ಆದಮೇಲೆ ಒಂದು ಬೀಡನ್ನ ಯೂಸ್ ಮಾಡ್ಬೋದು. ಇಲ್ಲಾಂದರೆ ವಿತೌಟ್ ಬೀಡ್ ಕೂಡ ಈ ಡಿಸೈನ್ನ ಇದೇ ರೀತಿ ಹಾಕೋಬೋದು. ಇಲ್ಲ ಬೀಡ್ ಬೇಕಂದರೆ ಈಗ ಒಂದು ಪಿಕೋಟ್ ಆದಮೇಲೆ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡಿ ಮತ್ತು ನೆಕ್ಸ್ಟ್ ಕಂಬ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಮಧ್ಯದಲ್ಲಿ ಪಿಕೋಟ್ಸ್ ಮಧ್ಯದಲ್ಲಿ ಬೀಡ್ಸ್ ಬರುತ್ತೆ. ಸೊ 4 ಪಿಕೋಟ್ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ನೋಡಿ ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಪಾಯಿಂಟ್ ಹೊರಗಡೆ ಈ ಸೈಡು ಅಲ್ಲಿ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಸೊ ಇದು ಕೂಡ ನಿಮಗೆ ಸ್ಲ್ಯಾಂಟಿಂಗಾಗಿ ಬಂದಂಗೆ ಆಗುತ್ತೆ. ನೀವು ಸ್ಲ್ಯಾಂಟಿಂಗಾಗಿ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ನೋಡಿ ಒಂದು ಪಾಯಿಂಟ್ ಮುಂದ್ಗಡೆ ಮಾಡ್ಕೊಳ್ಳಿ. ಸೊ ಅಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಆಮೇಲೆ 2 ಚೈನ್ ಹಾಕಿ ಮತ್ತೆ ಅಲ್ಲಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೀರೆಗೆ ಏನು ಮಾಡಿರ್ತೀವಲ್ಲ ಆ ಕಂಬಕ್ಕೆ 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ಸೊ 4 ಕಂಬ ಆಗಿದ ಮೇಲೆ ಅದು ಸ್ಟ್ರೇಟಾಗಿ ನೋಡ್ಕೊಳ್ಳಿ ನೀಟಾಗಿ. ಸ್ವಲ್ಪ ಡಿಸೈನ ನೋಡಿ ನೀಟಾಗಿ ಎಲ್ಲಿ ಬರುತ್ತೆ ಪ್ರೆಸ್ ಮಾಡಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ಲಾಕ್ ಮಾಡಿಕೊಂಡು ಬೇಕಂದರೆ ಇಲ್ಲಿ ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಕುಚ್ಚು ಆ ಸೈಡು ಈ ಸೈಡು ಬೀಡ್ ಬೇಕಂದರೆ ಇಲ್ಲಿ ಬೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಮತ್ತೆ 4 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಸೊ ಕಂಟಿನ್ಯೂ ಪೂರ್ತಿ ಡಿಸೈನ್ನ ಹೀಗೆ ಹಾಕ್ಕೊಂಡು ಹೋಗೋದು. ಸಿಂಗಲ್ ಸ್ಟೆಪ್ಪಲ್ಲಿ ಈ ರೀತಿ ಕಂಟಿನ್ಯೂ ಹಾಕಿ ಕುಚ್ಚು ಕೂಡ ಕಟ್ಟಿ ತೋರಿಸ್ತೀನಿ ನೋಡಿ ನಾನಿಲ್ಲಿ. ಫೈನಲಾಗಿ ಕುಚ್ಚು ಮತ್ತು ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ತುಂಬ ಸ್ಟಿಫ್ ಆಗಿದೆ. ಆಮೇಲೆ ತುಂಬ ಬೇಗ ಹಾಕಿ ಮುಗಿಸ್ಬೋದು. ಜಸ್ಟ್ 1 ಅವರಲ್ಲೇ ಹಾಕಿ ಮುಗಿಸ್ಬೋದು. ಯಾಕಂದರೆ ನಿಮಗೆ ಆರ್ಚ್ ಸೈಜು ದೊಡ್ಡದಾಗುತ್ತೆ. ಆಮೇಲೆ ಕುಚ್ಚುಗಳು ಕೂಡ ಕಮ್ಮಿ ಬರುತ್ತೆ. ಸೊ 2 ಆ ಸೈಡ್ ಪುಟ್ಟ ಆರ್ಚ್ ಮಧ್ಯೆ ಒಂದು ಪಿಕೋಟ್ ಆರ್ಚ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.